ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾ ಇದ್ವಿ. ಏನೆಲ್ಲ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಈಗ ಬಹಳ ಜೋರಾಗಿ ಕೇಳ್ಬರ್ತಾ ಇರುವಂತಹ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ವಿಚಾರ. ನೋಡಿ, ಡಿನ್ನರ್ ಮೀಟಿಂಗ್ ಅಲ್ಲಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಒಂದಷ್ಟು ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ. ಖುಷಿಯಿಂದ ಹೋದಂತಹ ನಾಯಕರು ಬಹಳ ಖುಷಿಯಿಂದನೇ ಹೊರಗಡೆ ಬರ್ತಾರೆ. ಅಂದ್ರೆ ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಆದ್ರೆ ಆ ಡಿನ್ನರ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡಿತಾ ಇದ್ದಾರೆ. ಏನು ಉಲ್ಟಾ ಹೊಡಿತಾ ಇದ್ದಾರೆ ಅಂದ್ರೆ, ಸಿಎಂ ಸ್ಥಾನವನ್ನ ಬಿಟ್ಕೊಡುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಿ, ಆ ಎಲ್ಲಾ ಕಂಡೀಷನ್ಗಳಿಗೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಓಕೆ ಅಂತ ಹೇಳಿದ್ರಂತೆ. ಆಯ್ತು, ನಿಮ್ ಕಂಡೀಷನ್ಗೆ ಓಕೆ, ನನಗೊಂದೇ ಇರೋದು ಸಿಎಂ ಆಗೋದು, ನನ್ನನ್ನ ಸಿಎಂ ಮಾಡ್ಬಿಡಿ ಅಂತ ಹೇಳಿ. ಆದ್ರೆ ಈಗ ಅದೆಲ್ಲದಕ್ಕೂ ಕೂಡ ಉಲ್ಟಾ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನಂತ ಹೇಳಿದ್ದಾರೆ, ಯಾಕೆ ಉಲ್ಟಾ ಹೊಡೆದ್ರು, ಉಲ್ಟಾ ಹೊಡೆಯೋದಕ್ಕೆ ಏನ್ ಕಾರಣ, ಹಾಗಾದ್ರೆ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು ಕೂಡ ಮುಗಿಯೋದಕ್ಕೆ ಬಂತು. ಏನೇನು ಮಾರ್ಚ್ 30ನೇ ತಾರೀಕು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಡ್ತಾರೆ. ಇನ್ನೊಂದು 10-12 ದಿನದಲ್ಲಿ ಅವರೇ ರಾಜ್ಯದ ನೂತನ ಮುಖ್ಯಮಂತ್ರಿ ಅಂತೆಲ್ಲ ಹೇಳ್ಕೊಂಡು ಬಂದಿದ್ರು. ಯಾರು? ಡಿ.ಕೆ.ಶಿ ಬೆಂಬಲಿಗರು. ಡಿ.ಕೆ.ಶಿ ಅವರನ್ನ ಇಷ್ಟಪಡುವಂತಹ ಅವರ ಅಚ್ಚುಮೆಚ್ಚಿನ ಶಿಷ್ಯಂದಿರು ಅಂತಾನೆ ಹೇಳಬಹುದು ಇವರೆಲ್ಲರೂ ಕೂಡ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಗೇಮ್ ಪ್ಲಾನು ಬೇರೆ ರೀತಿಯಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬೇರೆ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊನ್ನೆವರೆಗೂ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹೌದು, ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ರು. ನಾನು ನಿಮಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರೇ, ನೀವು ನನ್ನ ಮಗನನ್ನ ಡಿಸಿಎಂ ಮಾಡಬೇಕು. ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನಾನು ಹೇಳಿದಂತಹ 16 ಜನಕ್ಕೆ ಮಂತ್ರಿ ಸ್ಥಾನವನ್ನ ಕೊಡಬೇಕು. ಅದರ ಜೊತೆಗೆ ಅವರಿಗೆ ನಾನು ಹೇಳುವಂತಹ ಖಾತೆಗಳನ್ನೇ ನೀವು ಕೊಡಬೇಕು. ಎಲ್ಲ ಕಂಡೀಷನ್ಗಳಿಗೆ ನೀವು ಓಕೆ ಅಂದ್ರೆ ನಾನು ಕೂಡ ಓಕೆ, ನಿಮ್ಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ. ಮೊನ್ನೆಯವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ನಿನ್ನೆಯ ರಾತ್ರಿಯ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಯಾಕೆ ಚೇಂಜ್ ಆಗಿದ್ದಾರೆ, ಏನ್ ಕಾರಣ ನೋಡಿ. ಮತ್ತೆ ಹಾಗಾದ್ರೆ ಯೂ ಟರ್ನ್ ಹೊಡೆದ್ರ ಸಿದ್ದರಾಮಯ್ಯ ಅವರು. ನೋಡಿ, ಒಂದು ಕಡೆ ನಾನು ಆಗ್ಲೇ ಹೇಳಿದಾಗೆ ಸಿದ್ದರಾಮಯ್ಯ ಅವರ ಆಟಕ್ಕೆ ಈಗ ಡಿ.ಕೆ.ಶಿ ಕಂಗಾಲಾಗಿರೋದು. ನಿನ್ನೆ ರಾತ್ರಿ ಆಪ್ತರಿಗೆ ನಾನೇ ಸಿಎಂ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತ ಹೇಳಿದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆ ಹಿಂಗೆ ಹೇಳ್ಬಿಟ್ರು, ಏನ್ ಕಾರಣ? ಅದರ ಜೊತೆಗೆ ಹೇಳ್ತಾರೆ, ನೆಕ್ಸ್ಟ್ ಇಯರ್ ಕೂಡ ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ. ಅಲ್ಲಿಗೆ ಅರ್ಥ ನೋಡ್ಕೊಳ್ಳಿ, ಬಜೆಟ್ ಅನ್ನ ಮಂಡಿಸೋದು ಯಾರು ರಾಜ್ಯದಲ್ಲಿ? ಸಿಎಂ. ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ತಮ್ಮ ಆಪ್ತರಿಗೆ ನಿನ್ನೆ ರಾತ್ರಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಗೆ ಕನ್ಫರ್ಮು ಡಿ.ಕೆ. ಶಿವಕುಮಾರ್ ಅವರು ಹಿಂಗೆ ಕನಸು ಕಾಣ್ತಾ ಇರ್ಬೇಕಾ? ಹೇಗೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು? ನನ್ನ ಮಾತಿಗೆ ಬೆಲೆ ಇಲ್ವಾ? ಯಾರ್ಯಾರೋ ಹೇಳ್ದಂಗೆ ಕೇಳಕ್ಕಾಗಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೆ ನಾನು, ನನ್ನಿಂದಲೇ ಕಾಂಗ್ರೆಸ್ 136 ಸ್ಥಾನಗಳನ್ನ ಬಂದಿದ್ದು. ಯಾರು ಏನೋ ಕಾಂಗ್ರೆಸ್ ಅಲ್ಲಿ ದಬಾಕಿಲ್ಲ. ಅಲ್ಲಿಗೆ ಇಂಡೈರೆಕ್ಟ್ ಆಗಿ ಯಾರಿಗೆ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಅದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಹಂಗಾಗಿ ಇಷ್ಟು ಸ್ಥಾನಗಳು ಬರೋದಕ್ಕೆ ಕಾಂಗ್ರೆಸ್ಗೆ ನಾನೇ ಕಾರಣ. ಹಾಗಾಗಿ ನನ್ನ ಮಗನಿಗೆ ಅಧಿಕಾರ ಇಲ್ವಾ? ನನ್ನ ಮಗನಿಗೆ ಅಧಿಕಾರ ಬೇಕೇ ಬೇಕು, ನನ್ನ ಮಗನಿಗೆ ಪಾಲ್ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ, ಅದ್ರ ನೆಕ್ಸ್ಟ್ ಬಾರಿಯೂ ಕೂಡ ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ. ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಪೋಸ್ಟ್ ಅನ್ನ ಬಿಟ್ಕೊಡೋ ಮಾತೇ ಇಲ್ಲ. ಒಂದೇ ಮಾತಲ್ಲಿ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಬೇರೆ ಬೇರೆ ರೀತಿಯಲ್ಲೇ ಇತ್ತು. ತಮ್ಮ ಮಗನಿಗೆ ಡಿಸಿಎಂ ಪಟ್ಟವನ್ನ ಕೊಟ್ರೆ ಯಾರೂ ಕೂಡ ಪಕ್ಷದಲ್ಲಿ ನನ್ನ ಮಗನನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಸಿಎಂ ಆಗಿಬಿಟ್ರೆ
ಎಲ್ಲ ಹೋಲ್ಡು ಕೂಡ ನನ್ನ ಕೈಯಲ್ಲಿರುತ್ತೆ, ಎಲ್ಲವನ್ನ ಕೂಡ ಇಡೀ ಕಾಂಗ್ರೆಸ್ ಅನ್ನ ನಾನೇ ನಿಯಂತ್ರಣ ಮಾಡಬಹುದು, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನನ್ನ ಮಗ ಸಿಎಂ ಕೂಡ ಆಗಬಹುದು, ಹಾಗಾಗಿ DCM ಪಟ್ಟ ಸಿಗಲೇಬೇಕು ನನ್ನ ಮಗನಿಗೆ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಈ ಎಲ್ಲ ಕಾರಣದಿಂದ ಈಗ ಸಿದ್ದರಾಮಯ್ಯ ಅವರು ಯೂಟರ್ನ್ ಹೊಡೆದ್ರಾ ಅನ್ನುವಂತಹ ಮಾತುಗಳು ಅಲ್ಲಿಗೆ ಈಗ ಇರೋದು. ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ DCM DK ಶಿವಕುಮಾರ್ ಅವರು? ಯಾವ ರೀತಿ ಮುಂದೆ ಚೆಕ್ಮೇಟ್ ಇಡ್ತಾರೆ? ಯಾವ ರೀತಿ ಪ್ಲಾನ್ಗಳನ್ನ ಚೇಂಜ್ ಮಾಡ್ತಾರೆ? ಏನು ಮಾಡಬಹುದು ಅನ್ನೋದೇ ಈಗ ರಾಜ್ಯ ರಾಜಕೀಯ, ರಾಜ್ಯದ ಜನರು, ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ಯಕ್ಷ ಪ್ರಶ್ನೆ. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಮೊನ್ನೆವರೆಗೂ ಕೂಡ ಲಡ್ಡು ಬಂದು ಬಾಯಿಗೆ ಬಿದ್ದಿತ್ತು, ಆದರೆ ನಿನ್ನೆ ರಾತ್ರಿಯಿಂದ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಕಾದು ನೋಡೋಣ.